ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ಪರಿಸರ ದಿನಾಚರಣೆಯನ್ನು ನಂದಿಗ್ರಾಮದ ನಮ್ಮೂರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮತ್ತು ಶಾಲೆಯ ಮಲೆನಾಡ ಸಿರಿ ಈಕೋ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಗಿಡವನ್ನು ನೆಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಸದಸ್ಯೆ ಅಶ್ವಿನಿ, ಮಂಜುನಾಥ್, ನಗರಸಭೆ ಸದಸ್ಯೆ ಜಿ ಅಣ್ಣಮ್ಮ, ಸಾಹಿತಿಗಳಾದ ಎಂ ನರಸಮ್ಮ, ಮಮತಾ, ಶಿಕ್ಷಕರಾದ ನಾರಾಯಣಸ್ವಾಮಿ, ಚಂದ್ರಕಲಾ, ಸುಮಾ, ಮಮತಾ, ಅರವಿಂದ, ಸುಬ್ರಹ್ಮಣಿ ಹಾಗೂ ಸಸ್ಯೋದ್ಯಾನದ ವೀಕ್ಷಕ ಮಂಜುನಾಥ್, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ತಾಪಮಾನ ಅಂತಕ್ಕಂಥ ಒಂದು ಉದ್ದೇಶವನ್ನ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಇಡೀ ವಿಶ್ವದಲ್ಲಿ ನಾವೇನಾದರೂ ನಮ್ಮೆಲ್ಲರಿಗೂ ಸಹ ಜೀವದಾನ ಮಾಡ್ತಾ ಇರತಕ್ಕಂಥ ಭೂಮಿ ಆಗ್ಬೋದು, ಭೂಮಿಯ ಮೇಲೆ ಇರ್ತಕ್ಕಂತಹ ಪರಿಸರ ಆಗ್ಬೋದು, ಗಿಡ ಮರ ಆಗ್ಬೋದು, ಇವೆಲ್ಲವನ್ನೇನಾದ್ರೂ ನಾವು ಉಳಿಸಿ ಬೆಳೆಸಲಿಲ್ಲ ಅಂತಂದ್ರೆ ಪ್ರಪಂಚದ ಯಾವ ದೇಶದ ಜನಕ್ಕೂ ಸಹ ಬದುಕುಳಿಯಲು, ಜೀವರಾಶಿಗಳು ಬದುಕುಳಿಯಲು ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ಮಾತನಾಡಿ ಆ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ವಿಶ್ವ ಮಟ್ಟದಲ್ಲಿ ವಿಶ್ವ ಪರಿಸರ ದಿನವನ್ನ ಜೂನ್ 5ರಂದು ಆಚರಣೆ ಮಾಡಬೇಕು ಅಂತಕ್ಕಂತಹ ಒಂದು ಘೋಷಣೆಯನ್ನ ಮಾಡಿ ಮರಗಿಡಗಳನ್ನ ಬೆಳೆಸಬೇಕು, ಭೂಮಿಯನ್ನ ರಕ್ಷಣೆ ಮಾಡಬೇಕು, ಜಲ ಸಂರಕ್ಷಣೆ ಮಾಡಬೇಕು, ವಾಯು ಸಂರಕ್ಷಣೆ ಮಾಡಬೇಕು, ಇವೆಲ್ಲದರ ಒಂದು ಉದ್ದೇಶ ಇಟ್ಟುಕೊಂಡು ವಿಶ್ವ ಪರಿಸರ ದಿನವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅಂದಿನಿಂದ 1974ರಿಂದ ವಿಶ್ವ ಪರಿಸರ ದಿನವನ್ನ ವಿಶ್ವದಾದ್ಯಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ PDO ಮತ್ತು ಪಕ್ಕದಲ್ಲೇ ಇರ್ತಕ್ಕಂತಹ ಏನು ಸಸ್ಯೋದ್ಯಾನ ಇದೆ ಸುಲ್ತಾನ್ಪೇಟೆ ಅವರ ಸಹಯೋಗದಲ್ಲಿ ಮತ್ತು ಸಾರ್ವಜನಿಕರ ಸಹಯೋಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಇವರೆಲ್ಲರೂ ಸಹ ಸಮಾನ ಮನಸ್ಕರಾಗಿದ್ದಾರೆ. ಈ ಚಟುವಟಿಕೆಗೆ ಅಥವಾ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಖುಷಿ ತಂದಿದೆ. ಇಲ್ಲಿ ತಿಳಿಸ್ತೇನೆ. ಇನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇದು ಒಂದು ವೈಜ್ಞಾನಿಕ ವಿಚಾರಗಳನ್ನ ಜನಮನಕ್ಕೆ ತುಂಬಿಸುವಂತದ್ದು ಅಥವಾ ಮೂಡಿಸುವಂತ ಒಂದು ಚಟುವಟಿಕೆಗಳನ್ನ ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದ್ದೇವೆ. ಅದು ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಇದೆ. ಅದರ ಅಧ್ಯಕ್ಷರಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಸುಮಾರು ಅದಕ್ಕೆ ಒಂದು 100 ಜನ ಸದಸ್ಯರನ್ನ ಮಾಡ್ಕೊಂಡಿದ್ದೇನೆ. ಬೇರೆ ಬೇರೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಮಾಡ್ಕೊಂಡಿದ್ದೇನೆ. ಆ ಒಂದು ಬ್ಯಾನರ್ ಅಡಿಯಲ್ಲೂ ಸಹ ಈ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಗಿಡಗಳನ್ನ ನೆಟ್ಟಿದ್ದೇವೆ. ಜೊತೆಗೆ ಇದರ ಉದ್ದೇಶ ಏನು ಅಂದ್ರೆ ನಮ್ಮ ಎಚ್ ನರಸಿಂಹಯ್ಯನವ್ರನ್ನ ನಾವೆಲ್ಲರೂ ನೆನೆಯಬೇಕು. ನಾಳೆ ಅವರ ಜನ್ಮ ದಿನಾಚರಣೆ. ಡಾಕ್ಟರ್ ಎಚ್ ನರಸಿಂಹಯ್ಯನವ್ರದ್ದು ನಾಳೆ ಜನ್ಮ ದಿನಾಚರಣೆ. ಅವರು ಅನುಸರಿಸಿದಂತ ವೈಜ್ಞಾನಿಕ ನೀತಿಗಳನ್ನ ನಾವು ಯಾರು ಅನುಸರಿಸ್ತಾ ಇಲ್ಲ. ಅವರು ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಮುದ್ದೇನಹಳ್ಳಿ ಇದೆಯಲ್ಲ, ಅದರ ವ್ಯವಸ್ಥಾಪಕರು ಅಥವಾ ಅದರ ಸಂಸ್ಥಾಪಕರಾಗಿರ್ತಕ್ಕಂತಹ ಸಾಯಿಬಾಬಾರವರಿಗೆ ಪ್ರಶ್ನೆ ಹಾಕಿದ್ರು. ಅವರು ಅಷ್ಟು ವೈಜ್ಞಾನದ ಮೇಲೆ ಅವರಿಗೆ ಅಭಿಮಾನ ಇಟ್ಟಿದ್ದಂತ ವ್ಯಕ್ತಿ. ನನಗೆ ಎಲ್ಲ ಕೊಡ್ತೀರಲ್ಲ, ವಾಚ್ ಕೊಡ್ತೀರಲ್ಲ, ಉಂಗುರ ಕೊಡ್ತೀರಲ್ಲ, ಚೈನ್ ಕೊಡ್ತೀರಲ್ಲ, ನನಗೊಂದು ಕುಂಬಳಕಾಯಿ ಕೊಡಿ ಅಂತ ಹೇಳಿ ಅವ್ರಿಗೆ ಪ್ರಶ್ನೆ ಹಾಕಿದ್ರು. ಕುಂಬಳಕಾಯಿ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅವರ ಎದುರು ನಿಂತಂತವ್ರು, ಅವರು ಗಟ್ಟಿಯಾಗಿ ನಿಂತಂತವ್ರು, ವೈಜ್ಞಾನಿಕ ಅಥವಾ ವಿಜ್ಞಾನದ ಬಗ್ಗೆ ಮತ್ತು ಕಾಳಜಿ ಸದಾ ಸರಳ ವ್ಯಕ್ತಿಯಾಗಿ ಸಾಯುವವರೆಗೂ ಸಹ
ನಾನು ಅವರು ಇದ್ದಂತ ಬಸವನಗುಡಿ ನ್ಯಾಷನಲ್ ಕಾಲೇಜ್ಗೂ ಒಂದ್ಸಾರಿ ಹೋಗಿದ್ದೆ. ಇದೇ ಜ್ಞಾನ ವಿಜ್ಞಾನ ಸಮಿತಿ ಕಾರ್ಯಕ್ರಮದ ಅಡಿಯಲ್ಲಿ ಅವರ ರೂಮಲ್ಲಿ ಒಂದು ಹಾಸಿಗೆ, ಒಂದು ತಲೆದಿಂಬು, ಒಂದು ಚಾಪೆ ಅಷ್ಟೇ. ಅವ್ರ ಪಂಚೆಗಳು ಇಟ್ಕೊಳ್ಳೋಕೆ ಒಂದು ಕಪಾಟ್ ತರ ಇದೆ ಅಷ್ಟೇ, ಇನ್ನೇನು ಇಲ್ಲ. ಸರಳ ಜೀವನವನ್ನ ನಡೆಸಿ ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸಿ ಒಬ್ಬ ಸರಳ ವ್ಯಕ್ತಿ ಅಂದ್ರೆ ಎಚ್ ನರಸಿಂಹಯ್ಯನವರು. ಅವರ ಒಂದು ಚಿತ್ರವನ್ನು ಸಹ ನಾವು ನಮ್ಮ ಬ್ಯಾನರ್ ಅಲ್ಲಿ ಹಾಕೊಂಡಿದ್ದೇವೆ. ಮೂಢನಂಬಿಕೆಗಳಿಗೆ ಇಲ್ಲ. ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಇದು ಆಗುತ್ತಲ್ಲ ಸೂರ್ಯಗ್ರಹಣಗಳು, ಚಂದ್ರಗ್ರಹಣಗಳು, ಆ ಟೈಮಲ್ಲೂ ಅವರು ಊಟವನ್ನು ಆಚೆ ಕಡೆ ಎತ್ಕೊಂಡು ತಿಂದಿರ್ತಕ್ಕಂಥ ಒಂದು ಇದು ಚಿತ್ರಗಳಿದ್ದಾವೆ, ವಿಡಿಯೋಗಳಿದ್ದಾವೆ. ಅವೆಲ್ಲವನ್ನ ನೋಡಿ ನಾವು ಕಲಿಯಬೇಕು. ಯಾವುದೂ ಸಹ ಶೂನ್ಯದಲ್ಲಿ ಏನು ಸೃಷ್ಟಿ ಮಾಡಕ್ ಆಗೋದೇ ಇಲ್ಲ. ಅಂತಹ ಮನೋಭಾವನೆ ಹೊಂದಿದ್ದಂಥವ್ರು. ಮೊನ್ನೆ ಕೊರೋನಾ ಟೈಮಲ್ಲಿ ಅವ್ರದ್ದು 100 ವರ್ಷ ಆಗಿತ್ತು. ಮೊನ್ನೆ ತಾನೇ ಜನವರಿ 26, 27, 28, 29, 30ರವರೆಗೂ ಪಾದಯಾತ್ರೆ ಮಾಡಿದ್ವಿ. ಬೆಂಗಳೂರು ನ್ಯಾಷನಲ್ ಕಾಲೇಜಿಂದ ಅವರ ಹುಟ್ಟೂರಾದಂಥ ಹೊಸೂರ್ವರೆಗೂ ಸಹ ಪಾದಯಾತ್ರೆ ಮಾಡಿದ್ವಿ. ಅದರಲ್ಲಿ ನಾನು ಸಹ 4-5 ದಿನಾನು ಸಹ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅಲ್ಲಿ ಸಮಾಪ್ತಿ ಮಾಡಿದ್ವಿ ಹೊಸೂರಲ್ಲಿ. ಅಂತಹ ಮಹಾನ್ ವ್ಯಕ್ತಿ ಆತ. ಅವರ ಆದರ್ಶಗಳನ್ನ, ವೈಜ್ಞಾನಿಕ ಚಿಂತನೆಗಳನ್ನ ಮಕ್ಕಳಲ್ಲಿ ಬೆಳೆಸ್ಕೋಬೇಕು. ಮಕ್ಕಳು ಯಾವಾಗಲೂ ಸಹ ಪ್ರಶ್ನೆ ಮಾಡಿದ್ರೆ ಏನೋ ಒಪ್ಪಬಾರದು. ಏನೇ ನಾವು ಹೇಳಿದ್ರು ಸಹ ಗುರುಗಳು ಹೌದಾ ಸರ್, ಹೇಗೆ ಸರ್ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ನಾನಂತೂ ನಿಮ್ಗೆ ತಿಳಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಕೂಡಬೇಕು. ಇಲ್ಲಿ ಇವತ್ತು 190 ಮಕ್ಕಳಿದ್ದಾರೆ, ಖುಷಿ ಆಯ್ತು ನನಗೆ. ಆದ್ರೆ 1950 ಮಕ್ಕಳಿದ್ದಂತ ಒಂದು ದೊಡ್ಡ ಶಾಲೆ, ಮಾದರಿ ಶಾಲೆ, ಇಲ್ಲೇ ಸಂಬಳ ಆಗ್ತಾ ಇತ್ತು. 14 ಜನ ಶಿಕ್ಷಕರಿದ್ರು. ಆ ಹೆಮ್ಮೆ ನಮಗಿದೆ. ನಾನು 19 ವರ್ಷ ವಯಸ್ಸಿನ ಹುಡುಗನಾಗಿ ಕೆಲಸಕ್ಕೆ ಬಂದಿದ್ದು. TCH ಮಾಡಿದ ವರ್ಷದಲ್ಲೇ ಕೆಲಸ ಸಿಕ್ಕೋಯ್ತು ನನಗೆ. 2082ರಲ್ಲಿ TCH ಇದರಲ್ಲಿ ಏಪ್ರಿಲ್ ಮೇನಲ್ಲಿ ಮುಗೀತು. ಸೆಪ್ಟೆಂಬರ್ ಅಲ್ಲಿ ಅಪಾಯಿಂಟ್ ಇಲ್ಲಿಗೆ. 40 ವರ್ಷ 8 ತಿಂಗಳು 16 ದಿವಸ ನನ್ನ ಸೇವೆಯನ್ನು ಪೂರ್ಣ ಮಾಡಿದ್ದೀನಿ. 2023 ಮೇ 31ಕ್ಕೆ ಅವಲ್ಗುರ್ಕಿ ಅಂತಕ್ಕಂಥ ಹೈಸ್ಕೂಲಲ್ಲಿ. ಹೀಗಾಗಿ ನಾವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗ್ತಾ ಇರ್ತೇವೆ. ಜ್ಞಾನ ಸಮಿತಿನೂ ಇದೇ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಇವತ್ತು ಈ ಸುಸಂದರ್ಭದಲ್ಲಿ ಈ ಶಾಲೆಯ ಉತ್ತಮವಾದಂತಹ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಶಾಲೆಯಲ್ಲಿ ಬಹಳಷ್ಟು ಖುಷಿ ಆಗುತ್ತೆ, ನಮಗೂ ಹೆಮ್ಮೆ ಆಗುತ್ತೆ. ಅಂತ ಒಂದು ಸೌಂದರ್ಯಯುತವಾದಂತಹ ಈ ಒಂದು ಆವರಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹ ಭಾಗವಹಿಸಿದ್ದಕ್ಕೆ ಮತ್ತು ಇಲ್ಲಿ ಸಹಕಾರ ನೀಡಿದಂತ ಮುಖ್ಯೋಪಾಧ್ಯಾಯರಾಗಿ ಎಲ್ಲ ಸಿಬ್ಬಂದಿಗೆ ಮತ್ತು ಮಕ್ಕಳು ಬಹಳ ಶಿಸ್ತಿನಿಂದ ಕೂತಿದ್ದಾರೆ. ಅವ್ರಿಗೆ ಗೌರವ ಕೊಡ್ಬೇಕು ನಾವು. ಮಕ್ಕಳು ಶಿಸ್ತಿನಿಂದ ಕೂತಿದ್ದಾರೆ, ಅದು ಅವರ ದೊಡ್ಡ ಗುಣ. ಯಾಕಂದ್ರೆ ಮಕ್ಕಳು ಸುಮಾರು 1 ಅವರ್ 20 ನಿಮಿಷ 50 ನಿಮಿಷದ ಮೇಲೆ ಸುಮ್ಮನೆ ಇರಲ್ಲ. ಆದ್ರೆ ಅವರು ಸುಮ್ಮನೆ ಕೂತಿದ್ದಾರೆ, ಬಹಳ ಶಿಸ್ತಿದೆ ಅಂತಕ್ಕಂಥ ವಿಚಾರವು ಎದ್ದು ಕಾಣುತ್ತೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾ 4 ಮಾತುಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ವಂದಿಸಿ ನನ್ನ ಮಕ್ಕಳನ್ನ ಮುಗಿಸ್ತೇನೆ. ತುಂಬ ಸಿಂಪಲ್ ಆಗಿ ಪರಿಸರ ದಿನಾಚರಣೆಯನ್ನು ಆಚರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ತುಂಬ ಗ್ರ್ಯಾಂಡಾಗಿ ಪ್ರೋಗ್ರಾಮ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.